ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಸಂಗೀತ. ಸೊ ಲೊಕೇಶನ್ ಚೇಂಜ್ ಆಗಿಬಿಡಿದೆ ಅಂತ ನೋಡ್ತಾ ಇದ್ದೀರಾ. ನಾನು ಊರಲ್ಲಿದ್ದೀನಿ. ಇವತ್ತು ಊರಿಗೆ ಬಂದೆ. ಇವರೇ ನಮ್ಮ ಅಡುಗೆ ಮನೆ ಮಹಾರಾಣಿಯವರು. ಇದು ಅವ್ರದ್ದೇ ಅಡುಗೆ ಮನೆ ನೋಡಿ. ಇಲ್ಲಿದೇನಾದರೂ ಏನೋ ಪಾತ್ರೆದೇನಾದರೂ ಟೂರ್ ಮಾಡಿಬಿಟ್ರೆ ಮುಗಿಯೋದೇ ಇಲ್ಲ. ಡೇಟಾ ಸ್ಟೋರೇಜ್ ಎಲ್ಲ ಖಾಲಿಯಾಗಿ ಹೋಗ್ಬಿಡ್ಬೇಕು. ಇನ್ನೂ ಮೇಲೂ ಐತೆ ಫುಲ್ ಎಲ್ಲ ಕಡೆ. ಅದಕ್ಕೆಲ್ಲ ಈ ಸಾಮ್ರಾಜ್ಯಕ್ಕೆ ಇವರೇ ಒಡತಿ. ಸೊ ಇವತ್ತು ಹಬ್ಬ ನಡೀತಾ ಇದೆ ಊರಲ್ಲಿ. ಹಾಗಾಗಿ ಆಚೆ ಹೋದ್ರೂ ಘಮ ಘಮ ಅಂತ ವಾಸನೆ ಬರ್ತಿದೆ. ಪಕ್ಕದ ಮನೆ, ಅಕ್ಕಪಕ್ಕದ ಮನೆದು. ಒಳಗಡೆ ಬಂದರೂ ಘಮ ಘಮ ಅಂತ ವಾಸನೆ ಹೊಡಿತಾ ಇದೆ ನಮ್ಮ ಮನೆದು. ಸೊ ಹಾಗಾಗಿ ಇವತ್ತು ಕರೆಕ್ಟ್ ಅಟ್ನದಮ್ಮನ ಜಾತ್ರೆ ನಮ್ಮೂರ ಹತ್ರ ಅಟ್ನದಮ್ಮ ಐತೆ. ಸೊ ಅಟ್ನದಮ್ಮನ ಜಾತ್ರೆ ಇವತ್ತು ಬಾನ, ನಾಳೆ ಆಗ್ಲು ಜಾತ್ರೆ. ರಾತ್ರಿ ಸಿಡಿ ಮಾಡ್ತಾರಲ್ಲ, ಇವತ್ತು ರಾತ್ರಿ ಕೆಂಡ. ರಾತ್ರಿ ಕೆಂಡ ಮಾಡ್ತಾರೆ. ಇವತ್ತು ರಾತ್ರಿ ಕೆಂಡ ಮಾಡ್ತಾರೆ. ನಾಳೆ ಬೆಳಗ್ಗೆ ಜಾತ್ರೆ ಇರುತ್ತೆ. ಜಾತ್ರೆಗೆ ಹೋದರೆ ವ್ಲಾಗ್ ಮಾಡ್ತೀನಿ. ಓಕೆ, ಸೊ ಇವತ್ತು ಈ ವ್ಲಾಗ್ ಏನಕ್ಕೆ ಮಾಡ್ತಾ ಇರೋದು ಅಂದರೆ, ನಮ್ಮ ಕಂಟಲಾಗಿರೋ ಅಡುಗೆ ಮನೆ ಮಹಾರಾಣಿಯವರು ಇದನ್ನು ಮಾಡ್ತಾಯಿದ್ದಾರೆ. ಏನು ಪಲ್ಯ ಚಿಕನ್ದು ಮೊಟ್ಟೆಗುದಿ, ಈರಿ, ಗುಂಡ್ಗೆಕಾಯಿ ಮತ್ತು ಸ್ವಲ್ಪ ಮೆತ್ತಗಿರೋ ಪೀಸ್ಗಳು ಇದನ್ನೆಲ್ಲ ತೆಗೆದುಬಿಟ್ಟು ನಮ್ಮ ಮನೇಲಿ ಪಲ್ಯ ಮಾಡ್ತಾರೆ. ಸಾಂಬಾರ್ಗೂ ಹಾಕ್ತೀವಿ, ಬಟ್ ಇದು ಒಂದು ಸಪ್ರೇಟ್ ಡಿಶ್ ಆಗುತ್ತೆ ಅಂತ ಹೇಳ್ಬಿಟ್ಟು ಪಲ್ಯ ಮಾಡ್ತೀವಿ. ನಮ್ಮೆಲ್ರಿಗೂ ತುಂಬ ಇಷ್ಟ ಇದು. ಸೊ ನಾವು ಹೇಗೆ ಮಾಡ್ತೀವಿ ಅಂತ ನಿಮಗೂ ತೋರಿಸ್ಕೊಡೋಣ ಅಂತ. ಎನಿವೆ ನೀವು ಮನೇಲಿ ಮೊಟ್ಟೆ ಕೋಳಿ ತಂದಾಗ ಆ ಒಳಗಡೆದೇನಿರುತ್ತಲ್ಲ ಮೊಟ್ಟೆಗುದಿ ಮತ್ತು ಯೆಲ್ಲೋ ಕಲರ್ ಇನ್ನೂ ಚಿಕ್ಕ ಚಿಕ್ಕ ಮೊಟ್ಟೆಗಳು, ಆಮೇಲೆ ಈರಿ, ಗುಂಡ್ಗೆಕಾಯಿ ಇದನ್ನೆಲ್ಲ ಹಾಕ್ಕೊಂಡು ನೀವು ಒಂದ್ಸಲ ಟ್ರೈ ಮಾಡಿ. ಸಿಂಪಲ್ಲಾಗಿದೆ, ಫಾಸ್ಟಾಗಿ ಆಗೋಗುತ್ತೆ. 1 ಪಾಟ್ ರೆಸಿಪಿ. ಕುಕ್ಕರಲ್ಲಿ ಹಾಕಿ ಮುಚ್ಚಿ ಕೂಗ್ಸೋದಷ್ಟೇ. ತೋರಿಸ್ತೀನಿ ನೋಡಿ. ಸ್ಟವ್ ಹಚ್ಕೋಬೇಕು ಫಸ್ಟ್. ಕರೆಕ್ಟ್, ಅಬ್ಸಲ್ಯೂಟ್ಲಿ ರೈಟ್. ಸೊ ವಿ ಆರ್ ಯೂಸಿಂಗ್ ಗೋಲ್ಡ್ ವಿನ್ನರ್. ಎಣ್ಣೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಆದರೂ ತಿಂತೀವಿ, ಏನೂ ಮಾಡೋಕ್ಕಾಗಲ್ಲ. ಸೊ ಇಲ್ಲಿ ನಮ್ಮ ಧಾರ್ಮಿಕಂಗೆ ಅಂತ ಒಂದು ಹಾಫ್ ಬಾಯ್ಲ್ಡ್ ರೆಡಿ ಆಗ್ತಿದೆ. 2 ಸೈಡ್ ರೋಸ್ಟ್ ಹಾಫ್ ಬಾಯ್ಲ್ಡ್. ಅವಳಿಗೆ ಅರ್ಶಿನ ಪುಡಿ ಹಾಕ್ತಾ ಇದ್ದಾರೆ. ಸೊ ನಾನು ನಮ್ಮ ಅಕ್ಕಂಗೆ ಹೇಳ್ತಾ ಇದ್ದೀನಿ, ಈ ವ್ಲಾಗ್ನ ನೀನೇ ಟೇಕ್ ಓವರ್ ಮಾಡಿ ಎಲ್ಲ ನೀನೇ ಮಾತಾಡು ಅಂತ. ಇನ್ಮೇಲೆ ಅವರೇ ಈ ವ್ಲಾಗಲ್ಲಿ ಕಂಪ್ಲೀಟಾಗಿ ಅವರೇ ಮಾತಾಡ್ತಾರೆ. ನಾವೆಲ್ಲ ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಆಮೇಲೆ ಅರ್ಶಿನ ಪುಡಿ ಹಾಕ್ತೀವಿ. ನಮ್ಮ ಅಕ್ಕ ಫಸ್ಟೇ ಅರ್ಶಿನ ಪುಡಿ ಹಾಕ್ಬಿಡ್ತಾರೆ, ಆಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾರೆ. ಸೊ ದಟ್ ಇದೇನಿದೆಯಲ್ಲ ಇದು ಸ್ಮೆಲ್ ಬರಲ್ಲ ಅಂತ. ಇದನ್ನ ಇನ್ನೊಂದ್ಸಲ ತೊಳ್ಕೊಬೇಕು. ಇದರಲ್ಲಿ ಏನೇನಿದೆ ಗೊತ್ತಾ? ಈರಿ, ಗುಂಡ್ಗೆಕಾಯಿ, ಮೊಟ್ಟೆಗುದಿ, ಏನೋ ಯೆಲ್ಲೋ ಕಲರ್ ಸಣ್ಣ ಸಣ್ಣ ಮೊಟ್ಟೆಗಳು, ಈ ಥರ ಎಲ್ಲ ಇರುತ್ತಲ್ಲ, ಇದನ್ನು ಹಾಕಿ ಮಾಡುವುದು ಅಂತ. ಹೇಳ್ಬೇಕು ಏನಾಗ್ತಿದ್ದೀರಾ ಅಂತ. ಬೆಳ್ಳುಳ್ಳಿ ಈರುಳ್ಳಿ ಪೇಸ್ಟು ಯೂಶಲಿ ಎಲ್ಲದನ್ನು ಫ್ರೆಶ್ಶಾಗಿ ಮಾಡಿಕೊಂಡೇ ಮಾಡ್ತಾರೆ. ನಾವು ಹೆಂಗೆ ಅಂದರೆ ಒಂದಿನ ಮಾಡಿಬಿಟ್ರೆ ಬಾಕ್ಸ್ಗೆ ಹಾಕಿ ಫ್ರಿಜ್ಜಲ್ಲಿ ಇಟ್ಬಿಡೋದು. ಬಟ್ ನಮ್ಮಕ್ಕ ಹಂಗಲ್ಲ, ಏನಾದರೂ ಮಾಡೋವಾಗ ಅವಾಗೇ ರುಬ್ಬಿ ಅವಾಗ ಮಾಡಿ ಎಲ್ಲ ಅವಾಗೇ ಮಾಡಿಕೊಂಡು ಮಾಡ್ತಾರೆ. ಅದಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಾವಿಲ್ಲಿ ಬಂದಾಗ ಒಂದು ರೌಂಡ್ ದಪ್ಪ ಆಗಿಬಿಟ್ಟು ಬೆಂಗಳೂರಿಗೆ ಬರೋದು. ಅವಳು ವೇಲ್ ನಾನು ಹಾಕ್ಕೊಂಬಿಟ್ಟಿದ್ದೆ. ಸೊ ಹಾಗಾಗಿ ವೇಲ್ ಕಿತ್ಕೊಂಡು ಹೋಗೋಕ್ಕೆ ಅಂತ ಬಂದಿದ್ದಾಳೆ. ಬ್ಯಾಡ್ ಗರ್ಲ್ ಥರ ಬಿಹೇವ್ ಮಾಡ್ತಿದ್ದಾಳೆ ಧಾರ್ಮಿಕ. ನೋಡಿ ಎಲ್ಲರೂ ಕುಂಕುಮ ನೋಡಿ, ಕುಂಕುಮ ಎಷ್ಟು ಚೆನ್ನಾಗಿ ಇಟ್ಕೊಂಡಿದೆ ಧಾರ್ಮಿಕ. ಜನ್ಯ ಅವಳಿಗೆ ಅಂತ ಅವಳು ಟ್ರಿಪ್ ಹೋದಾಗ ಆಟೋ ಸಾಮಾನು ತೊಗೊಂಬಂದು ಕೊಟ್ಬಿಟ್ಟಿದ್ದಾಳೆ ಧಾರ್ಮಿಕಂಗೆ ಅಂತ. ಬಂದಾಗಿಂದ ಬಿಡ್ತಾನೇ ಇಲ್ಲ ಅದು ಯಾವುದನ್ನು. ಎಸ್, ನಮ್ಮ ಧಾರ್ಮಿಕನ ಹಾಫ್ ಬಾಯ್ಲ್ಡ್ ರೆಡಿ. ಧಾರ್ಮಿಕ ಇವಾಗ ಇದೇನು ಬೇಕಲ್ಲ ಇನ್ಸಿಸ್ಟೆನ್ಸ್. ಇದನ್ನು ಮಟನಲ್ಲೂ ಮಾಡ್ತಾರಲ್ಲ, ಬೋಟಿ ಗೊಜ್ಜು ಮಾಡ್ತಾರಲ್ಲ ಮಟನಲ್ಲಿ, ಅದೇ ಥರ ಚಿಕನಲ್ಲಿ ಒಳಗಡೆ ಪಾರ್ಟ್ಸ್ನ ತೊಗೊಂಡು ನಾವು ಮಾಡೋದು. ಈ ಥರ ಮಟನ್ ಮಾಡೋದು ಫೇಮಸ್ಸು. ಬಟ್ ಚಿಕನ್ದು ನಾನು ಯೂಶ್ವಲಿ ಯಾರ ಮನೇಲೂ ನೋಡಿಲ್ಲ. ನಮ್ಮ ಮನೇಲೇ ಮಾಡೋದು ಅಂತ ಅಂದ್ಕೊಂಡಿದ್ದೀನಿ. ಮೇ ಬಿ ನೀವು ಯಾರಾದರೂ ಮಾಡ್ತೀರಾ ಏನು ಅಂತ ನನಗೆ ಕಮೆಂಟ್ ಮಾಡಿ. ನಾವಂತೂ ಮಾಡ್ತೀವಿ, ಈ ಥರ ಮಾಡ್ತೀವಿ. ಅಕಸ್ಮಾತ್ ನೀವು ಯಾವತ್ತೂ ಮಾಡಿಲ್ಲ ಅಂದರೆ ಒಂದ್ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನಮ್ಮ ಮನೇಲೇ ಇದನ್ನು ಮಾಡಿದ ತಕ್ಷಣ ಹೇಳಿ ಉಪ್ಪು ಓಕೆ. ಸೊ ನಮ್ಮ ಮನೇಲಿ ಇದನ್ನು ಮಾಡಿದ ತಕ್ಷಣವೇ ಆಲ್ಮೋಸ್ಟು ಅರ್ಧ ಕುಕ್ಕರ್ ಖಾಲಿನೇ ಆಗೋಗಿರುತ್ತೆ. ಹೆಂಗೆ ಅಂದರೆ ಊರಿಗೆ ಬಂದಾಗ ಇವ್ರು ಮಾಡ್ತಾ ಇರ್ತಾರೆ ಅಡುಗೆನ, ನಾವು ತಿಂತಾ ಇರೋದು. ತಿಂದ್ಬಿಟ್ಟು ಒಂದು ರೌಂಡ್ ದಪ್ಪ ಆಗಿಬಿಟ್ಟು ಬೆಂಗಳೂರಿಗೆ ಬರೋದು. ಆಮೇಲೆ ಅಯ್ಯೋ ದಪ್ಪ ಆಗ್ಬಿಟ್ನಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋದು.
ಇದೇ ರುಟೀನ್ ಆಗಿಬಿಡಿದೆ ಊರಿಗೆ ಬಂದಾಗೆಲ್ಲ. ಅವ್ರು ಅಡುಗೆ ಮಾಡಾಕ್ತಾರಲ್ಲ ಅದಕ್ಕೆ ನಾವು ದಪ್ಪ ಆಗೋದು. ದಪ್ಪ ಆಗೋದು ನನ್ನ ಪ್ರಾಬ್ಲಮ್ ಅಲ್ವೇ ಅಲ್ಲ, ನಮ್ಮ ಮದಕ್ಕನಿಂದನೇ. ಇವ್ರದ್ದೇ ಪ್ರಾಬ್ಲಮ್ ಅದೆಲ್ಲ. ಉಪ್ಪು ಹಾಕಿ ಹೀಗೆ ನೀಟಾಗಿ ತಿರುಗಿಸ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ಫ್ರೈ ಮಾಡ್ಕೊಂಬಿಟ್ರೆ ಒಂದು ಸ್ವಲ್ಪನೂ ಸ್ಮೆಲ್ ಇರಲ್ಲ. ಧಾರ್ಮಿಕ ಹಾಫ್ ಬಾಯ್ಲ್ ತಿಂತಾಯಿಲ್ಲ, ಅದಕ್ಕೆ ನಾನೇ ತಿಂತಾಯಿದ್ದೀನಿ. ತಳ್ರಿ ಚೆನ್ನಾಗಿ ಕಾಣಿಸ್ತಿದ್ಯಾ? ಪರವಾಗಿಲ್ಲ ಬಿಡಿ. ನ್ಯಾಚುರಲ್ ಬ್ಯೂಟಿ ಜನ್ಯಶ್ರೀ ಅವರು. ಇವಳಿಗೇನೆ ಕೊಡೆ ಜನ, ಇವಳಿಗೆ ನೋಡಿ ನಂಗೆ ಹೊಡಿಯೋದು ಇವಳು. ನಾವು ಸ್ವಲ್ಪ ಅಲ್ಲಾಡ್ಸುವ, ಕ್ರೆಡಿಟ್ ನಮಗೂ ಕೊಡ್ತಾರೆ ಸ್ವಲ್ಪ. ನನಗೆ ಈ ಮೊಟ್ಟೆಗಳೇ ತುಂಬ ಇಷ್ಟ. ಆ್ಯಕ್ಚುಲಿ ಇದನ್ನು ನಮ್ಮ ಅಕ್ಕ 2 ಥರ ಮಾಡ್ತಾರೆ ಈ ಪಲ್ಯನ. ಹೆಂಗಕ್ಕ 2 ಥರ ಮಾಡ್ತೀರಾ? ಕಡಲೆಬೇಳೆ ಹಾಕಿ ಒಂಥರ, ಬರೀ ಕಾಯಿ ಹಾಕಿ ಒಂಥರ. ಕಡಲೆಬೇಳೆ ಹಾಕ್ದೇನೆ ಒಂಥರ, ಕಡಲೆಬೇಳೆ ಹಾಕಿ ಒಂಥರ. ಯಾವ್ದು ಟೇಸ್ಟ್ ಚೆನ್ನಾಗಿರುತ್ತೆ? ಕಾಯಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಬರೀ ಕಾಯಿ ಹಾಕಿ ಮಾಡೋದು. 80 ರೂಪಾಯಿ ಒಂದು ಕಾಯಿ ನೋಡಪ್ಪ. 80 ರೂಪಾಯಿ ನಮ್ದು ಫ್ರೀ ಆಗಿದೆವಲ್ಲ. ಅದೇ ತೋಟದ ಕಿತ್ಕೊಂಬರೋದು, ತುರ್ದಾಕೋದು. ಅದಕ್ಕೆ ಬರೀ ಕಾಯಲ್ಲಿ ಪಲ್ಯ ಮಾಡ್ತಾರೆ ಇವರು. ಕಡಲೆಬೇಳೆ ನೀರು ಸೋಸ್ಕೊಂಡು ನೆನೆಸ್ಕೊಂಡು ಹಾಕೋಬೇಕಾ? ಒಂದು ಅರ್ಧ ಗಂಟೆ ನೆನೆಸ್ಕೊಂಡ್ರೆ ಸಾಕಾ? ಚೆನ್ನಾಗಿ ಬೇಯುತ್ತೆ, ಬೇಗ ಬೇಯುತ್ತೆ ಅಂತ. ಹಂಗೇನು ಹಾಕೊಬೋದು? ಹಂಗೆ ಹಾಕಿದ್ರು ಏನಾಗಲ್ಲ ತಾನೆ? ಓಕೆ, ಹಾಕಿ. ಕಡಲೆಬೇಳೆ ಹಾಕ್ತಾ ಇದ್ದಾರೆ. ನಾನು ಇತ್ತೀಚೆಗೆ ವೀಡಿಯೋಸಲ್ಲಿ ಅಂದರೆ ಅವಾಗೇನೆ ವಾಯ್ಸ್ ಓವರ್ ಕೊಡೋ ಥರ ಏನು ಇಟ್ಕೋತಾ ಇಲ್ಲ. ಬಿಕಾಸ್ ಲೇಟ್ ಆಗಿಬಿಡುತ್ತೆ ನಾನು ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲಲ್ಲೇ ವಾಯ್ಸ್ ಸಮೇತ ವೀಡಿಯೋ ಮಾಡೋದು ಅಭ್ಯಾಸ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಕಲಸಿ ಸ್ವಲ್ಪ ಹೊತ್ತು ಬಿಡಬೇಕಾ ಇದನ್ನ? 2 ನಿಮಿಷ. ನೋಡ್ರಿ, ನ್ಯಾಚುರಲ್ ಬ್ಯೂಟಿ ಮಧುರ ಅವರು. ಆ್ಯಕ್ಚುಲಿ ನಂಗೆ ಇದು ನೋಡಿದಾಗೆಲ್ಲ, ಈ ಮೊಟ್ಟೆಗುದಿನ ನೋಡಿದಾಗೆಲ್ಲ, ಮೊಟ್ಟೆಗುದಿನ ಸ್ವಲ್ಪ ಹುರಿದ್ರೆ ಈ ಥರ ಸ್ಪ್ರಿಂಗ್ ಥರ ರಿಂಗ್ ಸ್ಪ್ರಿಂಗ್ ಥರ ಆಗುತ್ತಲ್ಲ, ಇದು ನೋಡಿದಾಗೆಲ್ಲ ಒಂದು ಕುರ್ಕುರೆ ಬರ್ತಾಯಿತ್ತು ಅವಾಗ. 90s ಕಿಡ್ಸ್ಗೆ ಎಲ್ಲರಿಗೂ ಗೊತ್ತಿರ್ಬೋದು ಮೋಸ್ಟ್ಲಿ. ಇದೊಂದು ಕುರ್ಕುರೆ ಬರ್ತಾಯಿತ್ತು ಈ ಥರದ್ದು. ನಂಗದು ತುಂಬ ಇಷ್ಟ ಆಯ್ತು. ಇದು ನೋಡಿದಾಗೆಲ್ಲ ನಂಗೆ ಹಂಗೆ ಅನಿಸುತ್ತೆ. ಚೆನ್ನಾಗಿದೆ. ಹಾಕ್ತೀರಾ? ಹಾಕಿ. ತಳ ಹಿಡಿಯಲ್ವಾ? ಕಾಯಿ ಸ್ಟಾರ್ಟಿಂಗಲ್ಲಿ ಹಾಕ್ಬಿಡ್ತಾ ಇದ್ದೀರಲ್ಲ? ತಳ ಹಿಡಿಯಲ್ಲ. ನೋಡಿ ಗೈಸ್, ಇಲ್ಲಿ ಸ್ಟ್ಯಾಂಡಲ್ಲಿ ಸುಮಾರು ಒಂದು 30 ತಟ್ಟೆ ಇಲ್ವಾ? ಅದು ಈ ತಟ್ಟೆ ನೋಡಿ, ಇದು ನಮ್ಮ ಅಜ್ಜಿ ಕಾಲದಿಂದನೂ ಐತೆ ಈ ತಟ್ಟೆ. ಆ್ಯಂಟಿಕ್ ತಟ್ಟೆ ಆಗ್ಬಿಟ್ಟೈತಿ ಇದು. ಅಷ್ಟು 30 ಚೆನ್ನಾಗಿರೋ ತಟ್ಟೆ ಅವೆ. ಇದೊಂದು ತಟ್ಟೆ ಮಾತ್ರ ಬಿಸಾಕ್ತಾ ಇಲ್ಲ ಇವಳು. ನೋಡಿ ಹೆಂಗೈತೆ ನೋಡಿ ಈ ತಟ್ಟೆ. ಈ ಥರ ನಿಮ್ಮನೆಯಲ್ಲೂ ತುಂಬ ಆ್ಯಂಟಿಕ್ ವಸ್ತುಗಳಿರ್ತವೆ. ನೋಡಿ ನಿಮ್ಮನೇಲಿ ಏನೇನು ಆ್ಯಂಟಿಕ್ ವಸ್ತು ಇದೆ ಅಂತ ಒಂದು ಸತಿ ಚೆಕ್ ಮಾಡಿ. ಓಕೆ, ಬ್ಯಾಕ್ ಟು ರೆಸಿಪಿ. ಕಾಯಿ ಹಾಕ್ಬಿಟ್ಟು ತಿರುಗಿಸ್ಬಿಟ್ಟು ಮಸಾಲೆ ಹಾಕೋದು. ಮಸಾಲೆಗೆ ಏನೇನು ಹಾಕಿದ್ದೀರಾ ಅದನ್ನೇ ವಿಡಿಯೋ ಮಾಡ್ಕೊಂಡಿಲ್ವಲ್ಲ ನಾನು? ಚಕ್ಕೆ, ಹಸಿಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಕಾಯಿ. ಅದಕ್ಕೂ ಕಾಯಿ? ಏನು ಕಾಯಿ ತೋಟದಲ್ಲಿ ಬಿಟ್ಟಿಲ್ಲ ಅಂದಿದ್ದಿದ್ರೆ ನಿನಗೆ ಅದೆಷ್ಟು ಕಾಯಿ ತಂದು ಕೊಡಬೇಕಾಗಿತ್ತು ಅಂತಲೇ ಗೊತ್ತಿಲ್ಲ. ಸೊ ಅದನ್ನೆಲ್ಲ ಹಾಕಿ ಈರುಳ್ಳಿ ಬೆಳ್ಳುಳ್ಳಿ ಏನು ಹಾಕಂಗಿಲ್ವಾ? ಪೇಸ್ಟ್ ಮಾಡಿಲ್ಲಲ್ಲ. ಹಾಂ, ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟ್ ಸ್ಟಾರ್ಟಿಂಗ್ಗೆ ಹಾಕಿದ್ರಲ್ಲ, ಸೊ ಹಾಗಾಗಿ ಈರುಳ್ಳಿ ಬೆಳ್ಳುಳ್ಳಿ ಏನು ರುಬ್ಬಕ್ಕೆ ಹಾಕಿಲ್ಲ ಇವರು. ಇವ್ರು ನೋಡಿ ಅಲ್ಲೇ ಅರ್ಧ ಹಾಫ್ ಬಾಯ್ಲ್ ತಿಂದ್ಬಿಟ್ಟು ತಂದ್ಕೊಟ್ಟು ವಾಪಸ್ ಹೋಗ್ತಿದ್ದಾರೆ. ಬೇಡವಾ ನಿಂಗೆ? ಬೇಡವಾ? ನೋ ವೇಸ್ಟ್ ಫಾರ್ಮುಲಾ ಇದು. ಯಾವುದು ಒಂಚೂರು ವೇಸ್ಟ್ ಆಗಬಾರ್ದು. ಹಾಗೆ ನಾನು ಹಿಂಗೆ ಮಾಡ್ತೀನಿ ಗಾಯ್ಸ್. ಓಕೆ, ನೋಡ್ಕೊಳ್ಳಿ. ಬಟ್ ನಂಗೆ ಅದೇ ಆಶ್ಚರ್ಯ, ಸ್ಟಾರ್ಟಿಂಗೇ ಕಾಯಿ ಹಾಕ್ಬಿಟ್ರೆ ತಳ ಹಿಡಿದ್ಬಿಡುತ್ತಲ್ಲ. ಹಿಡಿದಂಗೆ ಇವ್ರೇನೋ ಹಂಗಾರೆ ಸೀಕ್ರೆಟಾಗಿ ಏನೋ ಹಾಕ್ತಾರೆ ಗೈಸ್. ನಾನು ಯೂಶ್ವಲಿ ಎಷ್ಟೊಂದು ಸಲ ಕಾಯಿ ಯಾವುದೇ ಒಂದಕ್ಕಾದರೂ ಸ್ಟಾರ್ಟಿಂಗ್ ಕಾಯಿ ಹಾಕ್ಬಿಟ್ರೆ ಸೀದೋಗ್ಬಿಟ್ಟೈತೆ. ಇದು ಆ ಥರ ಆಗಲ್ಲ. ಆಗಲ್ವಾ? ಓಕೆ, ಇದೇನು ಗೊತ್ತಾ ಗೈಸ್? ಮೊಟ್ಟೆ ಕೋಳಿ ಪಲ್ಯ. ಎಸ್, ಮೊಟ್ಟೆ ಕೋಳಿ ಪಲ್ಯ. ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕೊಂಬಿಡಿ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ಚೊಂಬ ಇಲ್ಲಿ ಕೊಡಿಲಿ. ಇದು ಇಲ್ಲೆಲ್ಲ ಚೊಂಬುಗಳು ಜೋಡಿಸೋಳೆ ಮೇಲೆ ಚೊಂಬುಗಳು, ಹೊಸ ಚೊಂಬುಗಳು ಆಯಿತಾ. ಇಲ್ಲಿ ನೋಡಿ ಗೈಸ್, ಈ ಚೊಂಬು ಇದು
ಆ್ಯಂಟಿಕ್ಕು, ಇದೆರಡು ಆ್ಯಂಟಿಕ್ ಪೀಸ್ಗಳು. ಇದು ನಮ್ಮ ಅಜ್ಜಿನೂ ಇದೇ ಯೂಸ್ ಮಾಡ್ತಾಯಿದ್ರು, ಇವಾಗ ನಮ್ಮ ಅಕ್ಕನೂ ಇದೇ ಯೂಸ್ ಮಾಡ್ತಾರೆ. ಒಟ್ನಲ್ಲಿ ಇದು ಎರಡನ್ನ ಮಾತ್ರ ಇವರು ಹಾಲು ಕರಿಬೇಕಾದ್ರೆ ಹೊಸ ಒದ್ದು ಹಂಗಾಗಿರೋದು. ಹಾಲು ಕರಿಯೋವಾಗ ಹಿಂಗೆ ಹಿಡ್ಕೊಂಡು ಹಾಲು ಕರಿಯೋವಾಗ ಹೊಸ ಒದ್ಬಿಟ್ಟು ಹಿಂಗೆ ಆಗ್ಬಿಟ್ಟೈತೆ. ಸರಿ ಆಯಿತು ಕಣಕ್ಕ, ಅಷ್ಟೊಂದು ಅವಲ್ವ ಹೊಸವು, ಇದನ್ನ ಎತ್ತಿಟ್ಬಿಡು, ಅದ್ಲಾಗ ಬಿಸಾಕಕ್ಕೆ ಮನಸ್ಸಿಲ್ಲ ಅಂದರೆ. ಓಕೆ, ಕನ್ಸಿಸ್ಟೆನ್ಸಿ ಎಲ್ಲ ನೋಡಿಕೊಂಡು ನೀರು ಹಾಕಿ ಉಪ್ಪು ಅಡ್ಜಸ್ಟ್ ಮಾಡಿಕೊಂಡು ಕುಕ್ಕರ್ ಮುಚ್ಚಿ ಎಷ್ಟು ವಿಷಲು? 3 ವಿಷಲ್ ಬೇಕು. 3 ವಿಷಲ್ ಕೂಗ್ಸಿದ್ರು ಕಾಯಿ ತಳ ಹಿಡಿಯಲ್ವಲ್ಲ. ಇದು ಬೇಳೆ ಬೇಕಲ್ಲ. ಸೊ ಈಗ ಮಿಕ್ಕಿರೋ ಹಾಫ್ ಬಾಯ್ಲ್ನ ನಾವು ತಿನ್ಕೊಳ್ಳೋಣ. ಇದು 3 ವಿಷಲ್ ಆಗಿದೆ. ಓಪನ್ ಮಾಡ್ತೀರಾ? ಪಲ್ಯ, ಮೊಟ್ಟೆ ಪಲ್ಯ ಅಲ್ಲ, ಕೋಳಿ ಮೊಟ್ಟೆ ಪಲ್ಯ. ಮೊಟ್ಟೆ ಕೋಳಿ ಪಲ್ಯ. ಮಮ್ಮಯ್ಯ ತಡಿ, ಬಂದೆ ನೋಡು, ತಳ ಹತ್ತಿಲ್ಲ. ನೋಡು ಸ್ವಲ್ಪ, ಅಯ್ಯ ಹತ್ತೈತೆ ಸ್ವಲ್ಪ, ತಳ ಹತ್ತಿಲ್ಲ, ಅದೆಲ್ಲ ಸ್ವಲ್ಪ ಐತೆ ಅಷ್ಟೇ. ಬಟ್ ಇಷ್ಟೊಂದು ಮಾಡಿದಾಗ, ಕಾಯಿ ಇಷ್ಟೊಂದು ಹಾಕಿದಾಗ ಇನ್ನೂ ಹತ್ತುತ್ತೆ. ಬಂದೆ. ಇವಾಗ ಒಂಚೂರು ಪ್ಲೇಟ್ಗೆ ಹಾಕ್ಕೊಡ್ತಿದ್ದೆ, ಹೇಗಿದೆ ಅಂತ ಟೇಸ್ಟ್ ಮಾಡ್ಬಿಡೋಣ. ಚೆನ್ನಾಗಿರುತ್ತೆ ಅಂತ ನಮಗೆ ಗೊತ್ತು, ಬಟ್ ಸ್ಟಿಲ್ ಒಂದು ಸಲ ಟೇಸ್ಟ್ ಮಾಡಿ ನೋಡುವ. ಸ್ಪೂನು, ಚಮಚ ಸ್ಪೂನು. ಹೆಂಗೆ ಅಂದರೆ ಬಿಸಿನೂ ಇದ್ರೂ ತಡ್ಕೊಳ್ಳೋದೇ ಇಲ್ಲ. ಬಿಸಿ ಆಯಿತು. ಆ್ಯಸ್ ಆಲ್ವೇಸ್ ಟೇಸ್ಟ್ ತುಂಬ ಚೆನ್ನಾಗಿದೆ. ನನ್ನ ಫೇವ್ರೆಟ್ ಮೊಟ್ಟೆ. ಸೊ ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವ್ಲಾಗ್. ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಯಾ, ಬಾಯ್ ಬಾಯ್.